हन्ताणं नमो सिद्धाणं नमो आयर्याणं नमो वच्छायाणं नमो लोये सौवसावनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ಸಮಯಸಾರ ಪರಮಾಣುವಿನ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಲ್ಪಟ್ಟಿರುವ ಆತ್ಮಖ್ಯಾತಿ ನಾಮದ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಹಿಂದಿ ಸಾಹಿತ್ಯದೊಳಗನ ಪ್ರಥಮ ಗದ್ಯ ಟೀಕೆಯ ರಚನೆ ಮಾಡಿದ್ದಾರೆ. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 5ನೇ ಮಂಗಲವೇ ಕಲಶಿದೆ. ನಿಷಿದ್ಧೇ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೇ ನೈಷ್ಕರ್ಮೇ ನ ಖಲು ಮುನಯ ಸಂತ್ಯಶರಣ ತದಾ ಜ್ಞಾನೇ ಜ್ಞಾನಂ ಪ್ರತಿಚರಿತಮೇಷಾಂ ಹಿ ಶರಣಂ ಸ್ವಯಂ ವಿಂದಂತೆ ತೇ ಪರಮಮೃತಂ ತತ್ರ ನಿರತಾ. ಇಲ್ಲಿ ಪ್ರಶ್ನೆಯು ಸಂಭವಿಸುತ್ತದೆ. ಶುಭಕ್ರಿಯೆ ಹಾಗೂ ಅಶುಭ ಕ್ರಿಯೆಗಳೆಲ್ಲವುಗಳ ನಿಷೇಧ ಮಾಡಿದೆ. ಹಾಗಾದರೆ ಮುನೀಶ್ವರರು ಯಾವುದನ್ನು ಅವಲಂಬಿಸುತ್ತಾರೆ? ಅದರ ಉತ್ತರವು ಹೀಗಿದೆ. ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ನಿಷಿದ್ಧೆ. ತಳದಿಂದ ತುದಿಯವರೆಗೆ ವ್ರತ, ಸಂಯಮ, ತಪರೂಪ ಕ್ರಿಯೆ ಹಾಗೂ ಶುಭೋ ಅಥವಾ ಶುಭೋಪಯೋಗ ರೂಪ ಪರಿಣಾಮ, ವಿಷಯ ಕಷಾಯ ರೂಪದ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮ, ಹೀಗೆ ಕರ್ತವ್ಯ ರೂಪವನ್ನು ಮೋಕ್ಷ ಮಾರ್ಗವಲ್ಲವೆಂದು ಮನ್ನಿಸುತ್ತ ಶುಭ ರೂಪದೊಳಗ, ಶುಭ ಕ್ರಿಯೆಯೊಳಗ, ಶುಭ ರೂಪ ಪರಿಣಾಮದೊಳಗ ಅವರದ ಸಮಯ ಪ್ರತಿ ಸಮಯದ ಜೀವನ ವ್ಯತೀತ ಆಗ್ತಾ ಇದೆ. ಆದರೆ ಅವರ ಮನ್ನಣೆ ಹೀಗಿದೆ. ಯಾವ ಪ್ರಕಾರ ಅಶುಭ ಪರಿಣಾಮ ಅರ್ಥಾತ್ ಸಂಕ್ಲೇಶ ಪರಿಣಾಮ ಮತ್ತು ಅಶುಭ ಕ್ರಿಯೆಗಳ ತ್ಯಾಗ ನನ್ನ ಜೀವನದಲ್ಲಿ ಆಗಿ ಹೋಗಿದೆಯೋ ಅದೇ ಪ್ರಕಾರ ಇವು ಕೂಡ ಕರ್ತವ್ಯ ರೂಪದಿಂದ ನನ್ನ ಜೀವನದಲ್ಲಿ ಗ್ರಹಣ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅನ್ನುವ ರೂಪದ ಮನ್ನಣೆ ಅವರಲ್ಲಿ ವರ್ತಿಸ್ತಾ ಇದೆ. ಯಾವ ಅಶುಭ ಕ್ರಿಯೆಗಳ ಅಶುಭ ಪರಿಣಾಮಗಳ ನನ್ನ ಜೀವನದೊಳಗೆ ಹಿಂದೆ ಹೊರಟು ಹೋಗಿದವೋ, ಸರ್ವಥಾ ತ್ಯಾಗ ರೂಪ ಆಗಿ ಹೋಗಿದವೆಯೋ, ಅದೇ ಪ್ರಕಾರ ಯಾವುದು ನನ್ನಲ್ಲೇ ನಿರಂತರ ವರ್ತಿಸ್ತಾ ಇದೆಯೋ, ವ್ರತ, ತಪಸ್ಸು, ಶೀಲ, ಸಂಯಮ ಮೊದಲಾದವುಗಳ ರೂಪದ ಯಾವ ಶುಭ ಪರಿಣಾಮಗಳ ನಿರಂತರ ವರ್ತಿಸ್ತಾ ಇದ್ದಾವೆಯೋ, ನನ್ನ ಜೀವನ ಒಂದು ಶುಭ ಕ್ರಿಯೆಯ ಸಾಕಾರ ಮೂರ್ತಿ ಆದದ್ದೇ ಇದೆ. ಆದ್ರೆ ಇದು ನನ್ನ ಕರ್ತವ್ಯ ಇದೆ ಅನ್ನುವ ಮನ್ನಣೆ ಸರ್ವಥಾ 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 ಅವರಲ್ಲಿ ಇಲ್ಲ. ಅದ್ಭುತ ಮಾತು ಇದೆ. ಜಿನೇಂದ್ರ ಪ್ರಣೀತ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಜೀವರುಗಳ ಅಂತರ್ಬಾಹ್ಯದೊಳಗ ಮಾಯಾಚಾರ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ಬಾಹ್ಯದ್ದು ಯಾವುದು ಇದೆಯೋ ಅದರಲ್ಲಿ ಕರ್ತವ್ಯ ಬುದ್ಧಿ ಸ್ವಲ್ಪ ಕೂಡ ಅವರಲ್ಲಿ ಇರುವುದಿಲ್ಲ.
ಇಂಥ ಜಿನ ಮುನಿಗಳ, ಮುನೀಶ್ವರರ, ಋಷೀಶ್ವರರ ಜೀವನವನ್ನು ಅರಿತುಕೊಳ್ಳುವ, ತಿಳಿದುಕೊಳ್ಳುವ, ಪರಿಚಯಿಸಿಕೊಳ್ಳುವ, ಚಿಂತನ ಮಂಥನ ಮಾಡುವ ಒಂದು ಸುಯೋಗ ಯಾವ ಭಾಗ್ಯಶಾಲಿ ಜೀವದ ಜೀವನದೊಳಗೆ ಬಂದಿದೆಯೋ ಆ ಜೀವ ಕೂಡ ನಿಜವಾಗಿ ಧನ್ಯತೆಗೆ ಪ್ರಾಪ್ತ ಆಗ್ತಾನೆ. ವರ್ತಮಾನದಲ್ಲಿ ಕೂಡ ಅವನ ಜೀವನ ಧನ್ಯವೇ ಇದೆ. ಮೂರು ಲೋಕದ ಪುಣ್ಯ ಪುರುಷ 100 ಜನ ಇಂದ್ರರುಗಳ ಉಪಸ್ಥಿತಿಯಲ್ಲಿ ಯಾವ ಮೋಕ್ಷದ ಮಾರ್ಗವನ್ನು ಸರ್ವಜ್ಞ ಭಗವಂತರ ಪ್ರತಿಪಾದನೆ ಮಾಡಿದ್ದರೂ ಆ ಮಾರ್ಗದೊಳಗ ಸಾಗುತ್ತಾ ಇರುವಂಥ ಜಿನ ಮುನಿಗಳ ಜೀವನ, ಅವರ ಅಂತರ್ಬಾಹ್ಯ ಸ್ವರೂಪ ರತ್ನಕರ್ಣ ಶ್ರಾವಕಾಚಾರ್ಯದ ಮಂಗಲಾಚರಣೆಯೊಳಗನ ಸಮಂತಭದ್ರಾಚಾರ್ಯ ದೇವ ಹೇಳಿದರು, ಅಂತರ್ಬಾಹ್ಯ ನಿರ್ಗ್ರಂಥ ಮುನಿಗಳು. ಅಂತರ್ಬಾಹ್ಯ, ಅಂತರಂಗದೊಳಗನೂ ನಿರ್ಗ್ರಂಥ ಇದ್ದಾರೆ, ಬಾಹ್ಯದೊಳಗನೂ ನಿರ್ಗ್ರಂಥ ಇದ್ದಾರೆ. ಆಂತರ್ಯದೊಳಗ ಮೋಹದ ಗ್ರಂಥಿ ಸರ್ವಥಾ ಬಿಟ್ಟು ಹೋದದ್ದಿದೆ. ಬಾಹ್ಯದೊಳಗ ವಸ್ತ್ರದ ಗ್ರಂಥಿ, ಪರಿಗ್ರಹದ ಗ್ರಂಥಿ ಬಿಟ್ಟು ಹೋದದ್ದಿದೆ. ಆದರೆ ಇಲ್ಲಿ ಆ ಅಂತರಂಗ ಮತ್ತು ಬಹಿರಂಗ ಎರಡೂ ಕಡೆಯಿಂದ ನಿರ್ಗ್ರಂಥ ಇರುವಂಥ ಮುನಿರಾಜರ ಯಾವ 3 ಪ್ರಕಾರದ ಅಶುಭೋಪಯೋಗ, ಶುಭೋಪಯೋಗ, ಶುದ್ಧೋಪಯೋಗ ಯಾವ ಮಾತನ್ನು ಆಗಮದಲ್ಲಿ ಹೇಳಿದರೋ ಅವರ ಜೀವನದೊಳಗ ಆ 3ರದ ಸ್ಥಾನ ಯಾವ ಪ್ರಕಾರದಿಂದ ಇದೆ ಇದನ್ನು ತಿಳ್ಕೊಳ್ಳುವ, ವಿಚಾರ ಮಾಡುವ, ಚಿಂತನ ಮಂಥನ ಮಾಡುವ ಸುಯೋಗ ಯಾವ ಜೀವಕ್ಕೆ ಪ್ರಾಪ್ತ ಆಗಿದೆಯೋ ಆ ಜೀವ ಮಹಾನ ಧನ್ಯ ಇದ್ದಾನೆ. ಅಶುಭೋಪಯೋಗದ ಅವರ ಜೀವನದೊಳಗ ಹೆಸರನೇ ಇಲ್ಲ. ಈ ಮಾತ ನಮಗೆ ತಿಳಿದು ಬರೋದ ನಿಜವಾಗಿನ ದೀರ್ಘ ಚಿಂತನ ಮಂಥನದಿಂದ ಸಾಧ್ಯದೇ ವಿನಃ ಶಬ್ದದಿಂದ ತಿಳಿದು ಬರೋ ಸಾಧ್ಯ ಇಲ್ಲ. ತಿಳಿದು ಬಂದ ಹಾಗೆ ಅನ್ನಿಷ್ಟು ಅಂತಂದ್ರೆ ಜೀವ ನಿಯಮದಿಂದ ಭ್ರಷ್ಟ ಆಗ್ತದೆ. ಅನ್ಸತ್ತಿದೆ ಅವನಿಗೆ ನನಗೆಲ್ಲ ತಿಳಿತಿದೆ ಅಂಥೇಳಿ, ಬಹಳ ಕಠಿಣ. ಅಶುಭೋಪಯೋಗದ ಅವರ ಜೀವನದೊಳಗ ದೂರದ ಕೂಡ ಸಂಬಂಧ ಇಲ್ಲ. ಶುಭೋಪಯೋಗಮಯ, ಶುಭ ಕ್ರಿಯಾರೂಪ, ಶುಭ ಕ್ರಿಯೆಯ ಸಾಕಾರ ಮೂರ್ತಿನೇ ಅವರು ಇದ್ದಾರೆ. ಅವರ ಜೀವನ ಶುಭ ಪರಿಣಾಮಮಯ ಇದೆ, ಶುಭೋಪಯೋಗ ರೂಪ ಇದೆ. ಶುಭೋಪಯೋಗದಿಂದ ನಿರ್ಜರೆ ಆಗ್ತಿದೆಯನ, ಶುಭೋಪಯೋಗವನ್ನ ಬಾಹ್ಯ ನೈರ್ಗ್ರಂಥ್ಯ ಅಂತ ಹೇಳಿದ್ರನ, 2ರ ಬಗ್ಗೆ ಹೇಳಿದ್ರಲ್ಲ. ಅಶುಭೋಪಯೋಗ ಅವರ ಜೀವನದೊಳಗೆ ದೂರದವರೆಗೆ ಕೂಡ ಸಂಬಂಧ ಇಟ್ಕೊಂಡಿಲ್ಲ. ಅಶುಭೋಪಯೋಗನ ಅವರ ಸಂಬಂಧ ಇಟ್ಕೊಂಡಿಲ್ಲ, ಬಿಟ್ಟಿದೆ. ಅಶುಭೋಪಯೋಗವನ್ನು ಅವರು ಬಿಡುವ ಮಾತಿಲ್ಲ. ಅಶುಭೋಪಯೋಗ ಅವರ ಸಂಬಂಧ ಇಟ್ಕೊಂಡಿಲ್ಲ. ಬಹಳ ವಿಚಾರ ಮಾಡತಕ್ಕಂಥ ಮಾತಿದೆ. ಶಬ್ದೇನೋ ಕರ್ಣಕ್ಕ ಸ್ಪರ್ಶ ಆಗ್ತವೆ, ಭ್ರಾಂತಿಯಿಂದ ಅನ್ನಿಸ್ತಿದೆ. ಹೌದು, ಅವರ ಜೀವನದೊಳಗೆ ಅಶುಭೋಪಯೋಗ ಇಲ್ಲ. ಏನು ಅಶುಭೋಪಯೋಗ ಅಂದ್ರೆ ಅವರನ್ನು ಬಿಟ್ಟು ದೂರ ಸರಿದಿದೆ, ಬೇರೆ ದೂರದವರೆಗೆ ಅವರ ಸಂಬಂಧದ ಅದು ಬರೋದನ್ನೇ ಇಲ್ಲ.
ಶಬ್ದದ ಮೇಲಿಂದ ತಾವು ವಿಚಾರ ಮಾಡಬಹುದಾಗಿದೆ, ಅವಶ್ಯಕ ಇದ್ರೆ ಮಾಡ್ರಿ, ಇಲ್ಲ ತಿಳಿದಿದೆ ಅಂತಂದ್ರೆ ಬಿಟ್ಟು ಮಾಡ್ತಿದ್ದೀರಿ. ನನಗೆ ವಿಚಾರ ಮಾಡುವುದಿದೆ ಈ ಸ್ಥಾನದೊಳಗ ಮಂಡಿಸಿದ ಮೇಲೆ ಅವರ ಜೀವನದೊಳಗಿನ ಅಶುಭೋಪಯೋಗ ಹೇಗೆ ಹೊರಟು ಹೋಗಿದೆ ಅಂತಂದ್ರ ದೂರದವರೆಗೆ ಅಂಶ ಮಾತ್ರ ಕೂಡ ಅವರ ಸಂಬಂಧವನ್ನ ಅದು ಬಯಸುವುದಿಲ್ಲ, ಶಬ್ದ ತಿಳ್ಕೊಳ್ಳೋದು. ಎರಡನೇ ಮಾತಿದೆ, ಅವರ ಜೀವನದೊಳಗ ಶುಭ 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 ನಿರಂತರ ಶುಭ ಪರಿಣಾಮ ಇದಾವೆ, ಶುಭ ಕ್ರಿಯೆಗಳ ಸಾಕಾರ ಮೂರ್ತಿನ ಅದರ್ರಿ ಅವರು. ಇಷ್ಟು ಹೇಳಿದ ನಂತರ, ಈ ಪ್ರಕಾರದ ಕಥನ ಕೇಳಿ ಬಂದ ನಂತರ ಸಮಂತಭದ್ರಾಚಾರ್ಯ ದೇವ ಹೇಳಿರುವಂಥ ಬಾಹ್ಯ ನಿರ್ಗ್ರಂಥತೆ ಅಂತಂದ್ರೆ ಶುಭ ಕ್ರಿಯೆ ಸಾಕಾರ ಮೂರ್ತಿಯನ್ನ, ಬಾಹ್ಯ ನಿರ್ಗ್ರಂಥತೆ ಅಂದ್ರೆ ನಿರಂತರ ಶುಭೋಪಯೋಗಿನ. ತಮಗೆ ಪ್ರಶ್ನೆ ಉದ್ಭವ ಆಗಬೇಕ್ರಿ. ಆದರೆ ಒಂದರ ಜೊತೆಗೆ ಒಂದನ್ನ ಅಲ್ಲಿ ಆಚಾರ್ಯರು ಏನು ಹೇಳಿದ್ದಾರೆ, ಅದರದ ಉದ್ದೇಶ ಏನಿದೆ, ಯಾವ ಪ್ರಕಾರ ಹೇಳಿದ್ದಾರೆ, ಇಲ್ಲಿ ಶುಭೋಪಯೋಗ ಋಷೀಶ್ವರರ ಮುನೀಶ್ವರರ ಇಲ್ಲಿ ಯಾವುದರ ಅವಲಂಬನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಯಾವ ಉತ್ತರ ಹೇಳ್ತಾ ಇದ್ದಾರೆ, ಇವುಗಳದ್ದು ತುಲನಾತ್ಮಕವಾಗಿ ವಿಚಾರ ಮಾಡಲಿಕ್ಕೆ ನಮ್ಮ ಹತ್ರ ಸಮಯನೂ ಇಲ್ಲ, ನಮ್ಮದು ಬುದ್ಧಿ ಆ ಪ್ರಕಾರ ಕೆಲಸ ಮಾಡುವುದನ್ನು ಇಲ್ಲ. ನಮ್ಮ ಬುದ್ಧಿ ನಿರಂತರ ಯಾವುದರಿಂದ ವರ್ತಮಾನದಲ್ಲಿ ದುಃಖ ಆಗ್ತಿದೆ ಮತ್ತು ಭವಿಷ್ಯದೊಳಗೆ ಮಹಾ ದುಃಖದ ಆಧಾರ ಇದೆ ಅಂಥದ್ದನ್ನು ವಿಚಾರ ಮಾಡ್ತೀವಿ. ಏನು ಪ್ರಶ್ನೆ ಏನು ಇಲ್ಲಿ ಉದ್ಭವ ಆಯ್ತ್ರಿ? ಸಮಂತಭದ್ರಾಚಾರ್ಯ ದೇವ್ 1800 ವರ್ಷಗಳ ಪೂರ್ವದೊಳಗೆ ಯಾವ ಬಾಹ್ಯ ನೈರ್ಗ್ರಂಥದ ಸ್ವೀಕಾರ ಮಾಡಿದರೋ ಅದು ಈ ರೂಪ ಇದೆಯೇನ? ಯಾವ ರೂಪ? ಈಗ ಹೇಳಿತಲ್ಲ, ಯಾವ ರೂಪ ಹೇಳಿತಾರೆ? ಅಶುಭೋಪಯೋಗ ಅವರ ಸಂಬಂಧದೊಳಗ ಅಂಶ ಮಾತ್ರ ಕೂಡ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ, ಅದು ದೂರದವರೆಗೆ ಅವರ ಕಡೆಗೆ ದೃಷ್ಟಿ ಕೂಡ ಹರಿಸುವುದಿಲ್ಲ, ಆ ಪ್ರಕಾರದ ದೂರ ಹೊರಟು ಹೋಗಿದ್ದೀರಿ. ಅಶುಭೋಪಯೋಗ ಅದರದ ಪಾತ್ರ ಬಹಳ ದೊಡ್ಡದಿದ್ದೀರಿ. ಶುಭೋಪಯೋಗ ಅವರ ಜೀವನದೊಳಗೆ ನಿರಂತರ ಇದೆರಿ. ಸುಧಾತೆ ಶುಭೋಪಯೋಗ ರೂಪ ಪರಿಣಾಮ ಶುಭೋಪಯೋಗ ಅವರ ಜೀವನದಲ್ಲಿ ನಿರಂತರ ಇದೆ. ವಿಜಯಣ್ಣ ಶುಭ ಕ್ರಿಯೆಯ ಸಾಕಾರ ಮೂರ್ತಿ ಅದರ. ಶುಭದೊಳಗೆ 2 ಮಾತು ಹೇಳಿತು, ಅಶುಭದ್ದು 1 ಹೇಳಿತು. ಅಶುಭ ಏನು ಮಾಡಿದೆ? ಅವರನ್ನ ಬಿಟ್ಟು ಕೊಟ್ಟಿದೆ. ಯಾಗ ಅಂತಂದ್ರೆ ದೂರದಿಂದ ಕೂಡ ಅವರ ಕಡೆಗೆ ನೋಡ್ಲಿಕ್ಕೆ ಅದು ಇಷ್ಟಪಡುವುದಿಲ್ಲ ಅಂದ್ರೆ ಸಾಹಸ ಮಾಡುವುದಿಲ್ಲ, ಧೈರ್ಯ ಮಾಡುವುದಿಲ್ಲ. ಅದು ಅವರ ಕಡೆಗೆ ದೂರದಿಂದ ಕೂಡ ನೋಡ್ಲಿಕ್ಕೆ ಧೈರ್ಯ ಮಾಡುವುದಿಲ್ಲ, ಅದಕ್ಕೆ ಧೈರ್ಯ ಸಾಲುವುದಿಲ್ಲ. ಏನು ಹೇಳ್ತಾ ಇದೆ? ಗ್ರಹಣ ಮಾಡೋದ್ರಿ ಜ್ಞಾನದೊಳಗ ಜ್ಞಾನದ ಸ್ವಲ್ಪ ಯೋಗ್ಯತಾ ಇದೆ ಅಂತ ನೋಡ್ಕೊಳ್ಳೋದ ಏನು? ಮತಿಭ್ರಷ್ಟ ಆಗುವ ಸಲುವಾಗಿನ ಅದು ನಿರಂತರ ತತ್ಪರ ಇದೆ. ಎಲ್ಲೆಲ್ಲಿ ಮತಿಭ್ರಷ್ಟ ಆಗ್ತಾ ಇದೆ ಅದಕ್ಕೆ ಮತಿಭ್ರಷ್ಟ ಆಗುವ ಸಲುವಾಗಿ, ಪತನ ಹೊಂದುವ ಸಲುವಾಗಿ ಎಷ್ಟು ಸ್ಥಾನಗಳಿದೆ. ಎಲ್ಲಿ ಹೋದ್ರನು ಮಂದಿರದೊಳಗೆ ಹೋದ್ರನು, ಜಿನವಾಣಿಯ ಸಂಯೋಗಕ್ಕೆ ಬಂದ್ರನು, ಸ್ವಾಧ್ಯಾಯದಲ್ಲಿ ಮಂಡಿಸಿರುವಂಥ ಅಕ್ಕಪಕ್ಕದವರನ್ನು ನೋಡಿದರನು ಏನಿದೆ? ನಿರಂತರ ಪತನ ಹೊಂದುವುದರೊಳಗನ ಅದ ತತ್ಪರ ಇದೆ. ಹೇಳ್ರಿ ಗೌರಣ್ಣವ್ರು, ಶುಭ ಮತ್ತು ಅಶುಭದ ಸಲುವಾಗಿ ಏನು ಹೇಳ್ತು ಹೇಳುವುದ್ರಿ, ಅದರೊಳಗೆ ಏನು ತಪ್ಪ ಒಪ್ಪ ಇರುವುದಿಲ್ಲ. ಶಬ್ದ ಎಂಥವೇ ಇರಲಿ, ತಮಗೆ ವಿಷಯದ ಗ್ರಹಣ ಆಗಬೇಕು. ಏನು ಹೇಳಿತು? ಅಶುಭದ ಸಲುವಾಗಿ ಏನು ಹೇಳ್ತು ಗೀತಾ ಅವರೇ? ಜೀವನದಲ್ಲಿ ಅಶುಭ ಉಪಯೋಗ ತಲೆದೋರುವುದೇ ಇಲ್ಲ, ತಲೆ ಎತ್ತೋದನೇ ಇಲ್ಲ. ದೂರದ ಸಂಬಂಧಿಗಳು ದೂರದಿಂದ ಕೂಡ ಅವರನ್ನ ತಲೆ ಎತ್ತಿ ನೋಡುವ ಸಾಹಸ ಅದು ಮಾಡುವುದಿಲ್ಲ. ಅದರದ ಅರ್ಥ ತಿಳ್ಕೊಳ್ಬೇಕ್ರಿ. ಅಶುಭ ನಮ್ಮಲ್ಲೇ ಏನೂ ಪ್ರಯತ್ನ ಮಾಡಿದರೆ ನಮ್ಮನ್ನು ಬಿಟ್ಟು ಅದು ಹೋಗೋದೇ ಇಲ್ಲ. ಯಾವುದ್ರಿ? ಅಶುಭ. ಈಗಿದೆ ಅಂತರ್ಬಾಹ್ಯ ನಿರ್ಗ್ರಂಥ ಅಂಥೇಳಿ ಏನು ಶ್ರಾವಕಾಚಾರ ಗ್ರಂಥದೊಳಗ
ಯಾವ ಭಗವತ್ ಸ್ವರೂಪದ ಕುಂದ ಆಚಾರ್ಯರ ನಗ್ಗಂಥೋ ಮೋಕ್ಷ ಮಗ್ಗೋ ಅನ್ನುವ ಒಂದೇ ಒಂದು ಆ ಪದಖಂಡವನ್ನು ಮುಖ್ಯವನ್ನಾಗಿಸಿಕೊಂಡ ಆಚಾರ್ಯ ಸಮಂತಭದ್ರ ದೇವ ರತ್ನಕರಂಡ ಶ್ರಾವಕಾಚಾರದ ರಚನೆ ಮಾಡಿದರು. ನಿರ್ಮೋಹಿ ಗೃಹಸ್ಥ ಮೋಹಿ ಮುನಿಗಿಂತ ಶ್ರೇಷ್ಠ ಅಂತ ಹೇಳಿ ಹೇಳ್ತಾ ಆಂತರ್ಯದ ಭಾವವನ್ನ ಬರೇ ನಗ್ಗಂಥೋ ಮೋಕ್ಷ ಮಗ್ಗೋ ಇದ ಒಂದೇ ಪದಖಂಡದಿಂದ ಅಜ್ಞಾನಿ ಜೀವರುಗಳ ಮೇಲೆ ಯಾವ ದುಷ್ಪ್ರಭಾವ ಆಗ್ತಾ ಇತ್ತೋ ಅದನ್ನು ತಡೆಯುವ ಸಲುವಾಗಿ ಇಂಥ ಶ್ರಾವಕಾಚಾರದ ರಚನೆ ಮಾಡಿದ್ದಾರೆ. ಅದರಲ್ಲೇ ಪ್ರಾರಂಭದೊಳಗೆ ಅವರು ಶಬ್ದ ಹೇಳಿದರು ಅಂತರ್ಬಾಹ್ಯ ನಿರ್ಗ್ರಂಥ. ಆದ್ರೆ ಈ ಬಾಹ್ಯ ನಿರ್ಗ್ರಂಥತೆ ಅಂದ್ರೆ ಇದೇನ? ಶುಭ ಮತ್ತು ಅಶುಭ. ಅಶುಭ ಬಿಟ್ಟು ಹೋದದ್ದಿದೆ ಸರ್ವಥಾ ಸರ್ವಥಾ ಸರ್ವಥಾ. ಇದೊಂದೇ ಜೀವನದೊಳಗಲ್ಲ. ಮುನಿಯೇನ ಆಗಿದ್ದಾರೆ, ಇದು ಒಂದೇ ಜೀವನದೊಳಗಲ್ಲ. ಮತ್ತೆ ಯಾವಾಗ ನಕುಲ ಸಹದೇವ ಮುನಿ ಇದ್ದರಲ್ಲ, ಅವರು ಮೋಕ್ಷಕ್ಕೆ ಹೋಗಲಿಲ್ಲ. ಹಾಗಾದ್ರೆ ಆ ಮುನಿ ಭವದಲ್ಲಿ ಮಾತ್ರ ಅವರ ಅಶುಭೋಪಯೋಗ ದೂರ ಸರಿದಿತ್ತೋ ಅಥವಾ ಶಾಶ್ವತ ರೂಪದಿಂದ ದೂರ ಸರಿದು ಹೋಗಿದೆ? ಇವೆಲ್ಲ ವಿಚಾರ ಮಾಡಬೇಕಾಗ್ತಿದೆ. ಶಾಸ್ತ್ರದ ಶಬ್ದಗಳನ್ನು ಓದೋದು ಸುಲಭ ಇದೆ. ಅಶುಭೋಪಯೋಗ ತಲೆ ದೊರೆಯಲ್ಲ ಅಂತ ಜೀವಾತ್ಮ. ಶುಭ ಏನಿರ್ತೈತಿ ಅದು ಶುದ್ಧ ಸನ್ಮುಖ ಶುಭ. ಅದನ್ನ ಬಾಹ್ಯ ನಿರ್ಗ್ರಂಥ ಅಂದಿದಾರ್ರೆ, ತಿಳಿತ್ರಿ? ಅದನ್ನೇ ಹೇಳೋದಿದೆ. ಶುದ್ಧ ಸನ್ಮುಖ ಅಂತಂದ್ರ ಅವರ ಶ್ರದ್ಧೆ ಮನ್ನನೆ ಇಲ್ಲ ಅವರಲ್ಲಿ. ಏನು ಮನ್ನನೆ ಇಲ್ಲ? ಯಾವುದು ನಿರಂತರ ಶುಭ ಪರಿಣಾಮಗಳು ಉದಿಸಿ ಬರ್ತಾ ಇದಾವೆಯೋ, ಶುಭ ಪರಿಣಾಮನ ಅದಾವ, ಶುಭ ಪರಿಣಾಮನ ಅದಾವ. ಇದನ್ನ ಆತ್ಮನಲ್ಲಿ ಸ್ಥಿರತೆ ಆದಂಥ ಸಮಯ ವಿಶೇಷ, ಸೂಕ್ಷ್ಮ ಸಮಯ ವಿಶೇಷ. ಆ ಸಮಯದೊಳಗೆ ಬಾಹ್ಯದಲ್ಲಿ ಅವರು ಶುಭ ರೂಪ ಇದ್ದಾರೆ, ಹಾಗಿದ್ದಾರೆ. ಸೂಕ್ಷ್ಮ ಭಗವಂತರ ಆ ಸಮಯದೊಳಗೆ ಏನಿದ್ದಾರೆ ಶುದ್ಧತೆಯವರು? ಶುಭ ರೂಪನೇ ಇದ್ದಾರೆ, ಹೆದರುವ ಮಾತನೇ ಇಲ್ಲ. ಇದಕ್ಕೊಂದು ಮಾತು ಹೇಳಿ, ಶುಭ ರೂಪ ಇದ್ದಾರೆ, ದೃಢ ಆಯ್ತಂದ್ರೆ ಅಥವಾ ವಚನದರೆ ಆಕಲನ ಆಯ್ತಂದ್ರೆ ಏನ? ಸ್ವಭಾವದೊಳಗ ಸ್ಥಿರ ಇದ್ದಾಗ ಯಾವ ಸಮಯದೊಳಗ ಪ್ರತ್ಯಕ್ಷ ಅವರದ ಜ್ಞಾನ ಯಾವ ಸಮಯದೊಳಗೆ ಪ್ರತ್ಯಕ್ಷ ಅವರ ಚೈತನ್ಯದ ಉಪಯೋಗಮಯನಾದಂಥ ಸ್ವಭಾವದಲ್ಲಿ ಆತ್ಮನಲ್ಲಿ ಅಭೇದ ಆಗಿದೆ, ಆ ಸಮಯದೊಳಗೆ ಬಾಹ್ಯದಲ್ಲಿ ಅವರ ಪರಿಣಾಮ ಎಂಥದ್ದಿದೆ? ಶುಭ ಇದೆ. ಇದು ಅಥವಾ ಇಲ್ಲ? ಶುಭವೇ ಇದೆ. ಹಾಗಾದ್ರೆ ಶುಭದಿಂದನೂ ಬಂದಾಗ್ತಿದೆ. ಆ ಶುಭ ಅಂದ್ರೆ ಅಲ್ಲ, ಸೂಕ್ಷ್ಮ ಭಗವತ್ ಧರ್ಮ ಎಲ್ಲ ಕಡೆ ಅಳವಡಿಸ್ಕೊಳ್ಳೋದ್ರೆ ಅದ ಎಲ್ಲೆಲ್ಲಿ ನಮಗೆ ಬೇಕು. ಅಮೃತ ಚಂದ್ರಾಚಾರ್ಯರ ಅಮೃತದ ವೃಷ್ಟಿ ಮಾಡಿದ್ದಾರೆ, ಅದನ್ನು ನಾವು ಗ್ರಹಣ ಮಾಡಿ ಅನಾದಿ ಮಿಥ್ಯಾತ್ವ ರೂಪದ ವಿಷವನ್ನ ದೂರ ಮಾಡೋದಿದೆ. ಅದು ಶುಭ ಇದೆ ಏನಿದೆ? ಯಾವ ಸಮಯ ವಿಶೇಷದೊಳಗೆ, ಒಂದು ಸಮಯ ಇರಲಿ, 2 ಸಮಯ ಇರಲಿ, 10 ಸಮಯ ಇರಲಿ, ಉಪಯೋಗದೊಳಗೆ ಒಂದಾಗಿ ಹೋಗಿದೆಯೋ, ಅತೀಂದ್ರಿಯ ಆನಂದದ ಅನುಭವ ಮಾಡ್ತಾ ಇದ್ದಾರೆ, ಅತೀಂದ್ರಿಯ ಆನಂದದ ಸಾಗರದೊಳಗ ಅವಗಾಹನ ಪಡೆದಿದ್ದಾರೆ. ಆ ಸಮಯದೊಳಗೆ ಬಾಹ್ಯದಲ್ಲಿ ಪರಿಣಾಮ ಎಂಥದ್ದಿದೆ? ಶುಭ ಇದೆ. ಹೇಳುವ ಸಾಹಸ ಮಾಡ್ರಿ, ಆಮೇಲೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ರಿ. ಶುಭ ಇದೆ. ಶುಭ ಯಾವುದಕ್ಕಂತಾರು? ಯಾವುದೂ ಜೀವಕ್ಕೆ ಯಾವುದೇ ಪ್ರಕಾರದ ಬಾಧೆ ಆಗುವ ಹಾಗೆ ಅವನ ಪರಿಣಾಮ ಇಲ್ಲ. ಕ್ರಿಯೆ ಅಂತೂ ಇಲ್ಲನ. ಕ್ರಿಯೆ ಯಾಕಿಲ್ಲ? ಪರಿಣಾಮನೇ ಇಲ್ಲಲ್ಲ. ಹೌದೇನೆ? ಪರಿಣಾಮ ಯಾಕಿಲ್ಲ? ಅರೆ ಅವ್ರ ಉಪಯೋಗದೊಳಗೆ ಸ್ಥಿರ.
ಇದಕ್ಕೊಂದು ಆಗಮದ ಮಾತು ಹೇಳಬಹುದು. ಈಗ ಪಂಚಮಗುಣಸ್ಥಾನಾವರ್ತಿ ಸಾಮಾಯಿಕದ ಸಮಯದೊಳಗ ಸಾಕ್ಷಾತ್ ಆತ್ಮಸ್ಥಿರತೆಯನ್ನು ಸಾಧಿಸಿದ್ದಾನೆ. ತಿಳ್ಕೊಳ್ಳು ವಿಜಯಭಾಯಿ ಏನು ಹೇಳ್ತು? ಪಂಚಮಗುಣಸ್ಥಾನಾವರ್ತಿ ಸಾಮಾಯಿಕದ ಸಮಯದೊಳಗ ಸಾಕ್ಷಾತ್ ಸ್ವಭಾವದ ಸ್ಥಿರತೆಯನ್ನು ಸಾಧಿಸಿದ್ದಾನೆ. ಅದೇ ಸಮಯದೊಳಗೆ ಓರ್ವ ಭಾವಲಿಂಗಿ ಸಂತ ಆತ್ಮನ ಅನುಭೂತಿಯಿಂದ ಚ್ಯುತ ಆಗಿದ್ದಾನೆ, ಅರ್ಥಾತ್ 6ನೇ ಗುಣಸ್ಥಾನಕ್ಕೆ ಬಂದಿದ್ದಾನೆ. ಇಬ್ಬರಲ್ಲಿ ನಿರ್ಜರ ಯಾರಿಗೆ ಅಧಿಕ ಆಗ್ತಿದ್ದಾರೆ? 6ನೇ ಇಲ್ಲ, ಬೆಂಗಳೂರು. ಅದೇ ಓದೋಣ ಅಂತ, ಇನ್ನೇನು ಓದೋದಷ್ಟೇ ನಮಗೆ ಕೆಲಸ ಇದೆ. ಸಾಕ್ಷಾತ್ ಪಂಚಮಗುಣಸ್ಥಾನಾವರ್ತಿ ಉಪಯೋಗವನ್ನು ಸ್ಥಿರಗೊಳಿಸುವ ಸಮಯ ವಿಶೇಷದಲ್ಲಿ ಅವನಿಗೆ ಎಷ್ಟು ನಿರ್ಜರೆ ಆಗ್ತಿದೆಯೋ ಅದಕ್ಕಿಂತ ಅಧಿಕ ನಿರ್ಜರೆ 6ನೇ ಗುಣಸ್ಥಾನದೊಳಗ ಸ್ವಭಾವ ಸ್ಥಿರತೆ ಇಲ್ಲದೆ ಇರುವಂಥ ಮಹಾಮುನಿಗೆ ಆಗ್ತಿದೆ. ಇದರ ಸ್ಪಷ್ಟೀಕರಣ ನಾನು ಮಾಡಲಿಕ್ಕೆ ಬಯಸುವುದಿಲ್ಲ. ನೀವು ಅದರದ ಚಿಂತನೆ ವಿಚಾರ ಮಾಡಿ ಸಂದೇಹ ಪುನಃ ಉಳಿತು ಅಂತಂದ್ರೆ ನಾಳೆ ವ್ಯಕ್ತ ಮಾಡೋದ, ಆಮೇಲೆ ಹೇಳ್ತೇನೆ. ಮೇಲೆ ಬಿದ್ದು ಎಲ್ಲ ಹೇಳ್ತೇನೆ, ಏನೂ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನನ ಮಾಡೋದಿಲ್ಲ ಅಂತಂದ್ರೆ ಏನಿದೆ? 2 ಪ್ರಕಾರ ಚೌಕಡಿ ಅರ್ಥ ಅನುಭವ ಇದೆ. ಆಯಿತು, ಉತ್ತರ ಇಲ್ಲೇ ಸ್ಪಷ್ಟನೆ ಹೇಳಿದ್ರಲ್ಲ. ಹಾಗಾದ್ರೆ ಈ ಸ್ವಾಧ್ಯಾಯ ಸಾರ್ಥಕ. ನನ್ನ ಮಾತು ಈಗೇನು ಮೊದಲು ಹೇಳಿದ್ದನು ಅದು ತಪ್ಪು. ಈ ಸ್ವಾಧ್ಯಾಯ ಸಾರ್ಥಕ. ಮೂರ್ಖಶಾಹಿ ಚೌಕಡಿ ಹೋಗಿರುವಂಥವನಿಗೆ ಉಪಯೋಗ ಆತ್ಮನಲ್ಲಿ ಸ್ಥಿರತೆ ತಪ್ಪಿದರೂ ಕೂಡ ನಿರ್ಜನೆ ಅಧಿಕ ಇದೆ. ಗೌರಣ್ಣವರು ಹೇಗೆ ಹೇಳಿದ್ರು ಅನ್ನೋದು ಆಶ್ಚರ್ಯದ ಮಾತಿಲ್ಲ. ನಿಜವಾಗಿ ಉಪಯೋಗ ನಮ್ಮದು ವಿಷಯದ ಜೊತೆಗೆ ಯಾವ ಸಮಯದೊಳಗೆ ಏಕಾಗ್ತಿದೆಯೋ ಆವಾಗ ಸರಿಯಾದ ಉತ್ತರನ ಬರ್ತಿದೆ. ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇನ್ನೇನರೇ ವಿಚಾರ ಮಾಡ್ತಿದ್ದೋ ಅಂತಂದ್ರೆ ಉತ್ತರ ಸರಿ ಬರುವುದಿಲ್ಲ. ನಿರ್ಜರೆ ಯಾರಿಗೆ ಅಧಿಕ ಆಗ್ತಿದೆ? ಶುದ್ಧೋಪಯೋಗದಿಂದ ಚ್ಯುತ ಬಂದಿರುವಂಥ ಮಹಾಮುನಿಗೆ ಆಗ್ತಿದೆ. ಸುಳ್ಳ ಇಲ್ಲ, ಮಹಾಮುನಿ ಆಗೋದಂತಂದ್ರೆ ಬಟ್ಟೆ ಕಳಚದ ಕೂಡಲೇ ಮುನಿ ಆಗಲಿಲ್ಲ. ಮೂರ್ಖಶಾಹಿ ಚೌಕಡಿಯ ಅಭಾವ ಆಗಿದೆಯಲ್ಲ, ಆ ಸಂಜೋಲನದ ತೀವ್ರ ಉದಯದೊಳಗೂ ಕೂಡ ಪ್ರತ್ಯಾಖ್ಯಾನದ ಮಂದ ಉದಯದಲ್ಲಿ ಅವನಿಗೆಷ್ಟು ನಿರ್ಜರ ಆಗ್ತಿದೆ ಅದಕ್ಕಿಂತ ಇರುತ್ತದೆ. ಶುಭೋಪಯೋಗದಲ್ಲಿ ನಿರ್ಜರ ಆಯಿತು. ಶುಭೋಪಯೋಗದಲ್ಲೇ ನಾನಿದ್ದರೆ ಇದೇ ಮಾತನ್ನು ತಗೊಂಡ ಶುಭವನ್ನ ಧರ್ಮ ಅಂಥೇಳಿ ಆಗಮದೊಳಗ ಎಂಥ ಜ್ಞಾನಿಗಳು ಕೂಡ ಹೊಗಳಿದ್ದಾರೆ, ಪ್ರಶಂಸೆ ಮಾಡಿದ್ದಾರೆ. ಮತ್ತು ನಿಜವಾಗಿ ಈ ದೃಷ್ಟಿಯಿಂದ ಅದು ಪ್ರಶಂಸಾ ಯೋಗ್ಯನೇ ಇದೆ. ಆದರೆ ನಾವು ತಪ್ಪು ಅರ್ಥ ಮಾಡಿದ್ರೆ ಅದು ದೋಷ ನಮ್ದು ಇದೆ ರೀ. ಆದಿದೇವರ ದಿವ್ಯಧ್ವನಿಯೊಳಗೇನು 363 ಮಿಥ್ಯಾಮತದ ಪರಿಸ್ಥಾಪನೆ ಇರಲಿಲ್ಲ, ವಿವೇಚನೆ ಇರಲಿಲ್ಲ. ಆದಿದೇವರ ದಿವ್ಯಧ್ವನಿಯೊಳಗೆ ಬಂದಿತ್ತು, ದೋಷ ಯಾರದ್ದಿತ್ತು? ದೋಷ ಮರೀಚಿದ್ದಿತ್ತು. ಪುಣ್ಯದಿಂದ ಬಂಧನ ಆಗ್ತಿದೆ, ಪುಣ್ಯದಿಂದ ನಿರ್ಜರೆ ಆಗುವುದಿಲ್ಲ. ಇದು ಒಂದು ಮಾತು ಇದ್ರೆ ಆ ಶುಭೋಪಯೋಗ ಅಲ್ಲಿ ಎಷ್ಟು ನಿರ್ಜರೆ ಆಗ್ತಿದೆ ಅದನ್ನು ಯಾರು ಹೇಳೋರು? ಅದು ಭಗವಂತರನ್ನ ತಿಳಿಯುವ ಸಾಧ್ಯತೆ ಇದೆ. ಸ್ವಯಂ ಆ ಜೀವಕ್ಕೂ ಕೂಡ ಗೊತ್ತಾಗುವುದಿಲ್ಲ. ಸ್ವಯಂ ಮಹಾಮುನಿ ಶ್ರೇಣಿಯ ಆರೋಹಣೆ ಮಾಡ್ತಲ್ಲ, ಆ ವೇಳೆದೊಳಗೆ ನಾ ಯಾವ ಗುಣಸ್ಥಾನದಲ್ಲಿದ್ದೇನೆ, ನನಗೆ ಎಷ್ಟು ನಿರ್ಜರೆ ಆಗ್ತಾ ಇದೆ, ನನಗೆ ಯಾವ ಪ್ರಕಾರದ ಸ್ಥಿರತೆ ಇದೆ, ಇದು ಯಾವುದೂ ತಿಳಿದು ಬರೋದಿಲ್ಲ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ಭಗವಂತರ ಏನನ್ನ ನುಡಿದರೋ ಧರ್ಮದ ಸ್ವರೂಪ, ಭಗವಂತರ ಯಾವ ಧರ್ಮದ ಸ್ವರೂಪವನ್ನು ಹೇಳಿದರೋ ಅದು ಸೂಕ್ಷ್ಮ ಇದೆಪ್ಪ. ಸೂಕ್ಷ್ಮ ಶಬ್ದದ ಅರ್ಥ ಏನ್ರಿ ಇಲ್ಲಿ ಅಂದ್ರೆ ಅಲ್ಲಿ, ಎಲ್ಲಿ
ಇಲ್ಲಿ ಅಂದ್ರೆ ಅಲ್ಲಿ ರೀ, ಅಲ್ಲಿ ಅಂದ್ರೆ ಎಲ್ಲಿ? ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ. ಇಲ್ಲಿ ಅಂತ ಹೇಳಿ ಯಾಕೆ ಹೇಳ್ತು? ಜಿನಾಗಮದಲ್ಲಿ. ಅಲ್ಲಿ ಅಂತ ಯಾಕೆ ಹೇಳ್ತು? ಪುರುಷಾರ್ಥ ಸಿದ್ಧಿ ಉಪಾಯದಲ್ಲಿ. ಇಲ್ಲಿ ಪುರುಷಾರ್ಥ ಸಿದ್ಧಿ ಉಪಾಯ ಅಲ್ಲ. ಸೂಕ್ಷ್ಮ ಅಂತ ಹೇಳಿ ಯಾಕೆ ಹೇಳಿದ್ದಾರೆ? ಕಥನ ಮಾಡ್ಲಿಕ್ಕೇನೆ ಬರೋದಿಲ್ಲ ಅಂಥೇಳಿ ಸೂಕ್ಷ್ಮ. ಅದರ ಸಲುವಾಗಿ ಸತ್ಯ ಕಠಿಣ ಯಾಕ? ಸತ್ಯದ ಕಥನನ ಆಗುದಿಲ್ರಿ. ನಾವು ಸತ್ಯ ವಚನಕ್ಕನ ಸತ್ಯ ಧರ್ಮ ಅಂತ ಹೇಳಿ ತಿಳ್ಕೊಂಡೆವು. ಸೂಕ್ಷ್ಮ ಯಾವುದಕ್ಕಂದೆವು? ವಚನದಿಂದ ಅಗೋಚರ ಇದೆ. ಸತ್ಯ ಕಠಿಣ ಯಾಕಿದೆ? ಸತ್ಯ ವಚನಕ್ಕೆ ಅಗೋಚರ ಇದೆ. ಧರ್ಮ ಸುಲಭ ಯಾಕಿದೆ? ಅಜ್ಞಾನಿಗೆ. ಇಂದ್ರಿಯ ಗೋಚರ ಯಾವುದಿದೆ ಅದನ್ನೇ ಯಾವ ಧರ್ಮ ಅಂತ ಹೇಳಿ ತಿಳಿತಾನೆ ಅಂತ ಹೇಳಿ ಸುಲಭ ಇದೆ ರೀ ಅಜ್ಞಾನಿಗೆ. ಯಾವ ಕಾಲದಲ್ಲಿನೂ ಯುಗದ ಆದಿಯಲ್ಲಿ 4000 ವರ್ಷಗಳಿಗೆ ಸುಲಭನೇ ಇರ್ತರದ. ಯಾವುದು? ಆದಿದೇವನ ಅನುಕರಣೆ ಮಾಡುವುದ. ಯಾವ ಕಾಲದಲ್ಲೇನೂ ಅಜ್ಞಾನಿಗೆ ಸುಲಭ, ಜ್ಞಾನಿಗೆ ಕಠಿಣ. ಜ್ಞಾನಿಗೆ ಕಠಿಣ ಯಾಕ? ಕಠಿಣ ಯಾಕ ಅಂತಂದ್ರ ವಚನದಿಂದ, ಮನಸ್ಸಿನ ವಿಕಲ್ಪದಿಂದ ಅಗೋಚರವಿರುವಂಥ ಧರ್ಮದ ಕಡೆಗೆ ಗುಪ್ತವಾಗಿ ಪ್ರಯತ್ನಶೀಲ ಇರ್ತಾನೆ, ಉದ್ಯಮ ಮಾಡ್ತಾ ಇರ್ತಾನೆ. ಅದೊಂದೇ ಧ್ಯೇಯವನ್ನು ಇಟ್ಕೊಂಡ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಅಂಥೇಳಿ ಅವನಿಗೆ ಕಠಿಣ ಇದೆ ಅನ್ರಿ. ಅಥವಾ ದೀರ್ಘಕಾಲದಲ್ಲಿ ಅದು ಪ್ರಗಟ ಆಗ್ತಿದೆ. ಆದ್ರೆ ಯಾವಾಗ ಪ್ರಗಟ ಆಗ್ತಿದೆಯೋ ಆವಾಗ ಸಂಪೂರ್ಣ ಕಾರ್ಯ ಮಾಡ್ತಿದೆ. ಇವ ಅಜ್ಞಾನಿ ಬಾಹ್ಯದೊಳಗೆ ದೇಖಾದೇಖಿ ಮಾಡ್ತಾನೆ, ಆದರೆ ಇವ ಸಂಪೂರ್ಣ ಪತನವಲ್ಲ. ಆದ್ರೆ ಸಾಮಾನ್ಯಪಣೆ ದೇಖಾದೇಖಿ ಶುಭ ಕಾರ್ಯ ಯಾರ್ದಿದ್ರು ಅನುಮೋದನೆ ಯೋಗ್ಯ ಸರಿ ಐತಿರಲ್ಲ. ಶುಭ ಕಾರ್ಯ, ಶುಭ ಪರಿಣಾಮ ಅನುಮೋದನೆ ಯೋಗ್ಯನ ಇದೆ. ಆದ್ರೆ ಆ ಶುಭ ಕಾರ್ಯದೊಳಗ ಧರ್ಮದ ಮನ್ನಣೆಯ ನಿಷೇಧ ಇದೆ. ಧರ್ಮದ ಮನ್ನಣೆ ಕರ್ತವ್ಯ ಅಂತ ಹೇಳಿ ಹೇಳಿದಾರ್ರಿ. ಇಲ್ಲಿ ಕರ್ತವ್ಯ ರೂಪದ ಭಾವ ಇರುವುದಿಲ್ಲ ಅವರಿಗೆ. ಕರ್ತವ್ಯ ಅಂತ ಹೇಳಿ ಅವರು ಮಾಡುವುದಿಲ್ಲ. ನೋಡ್ರಿ ಏನು ಹೇಳ್ತಾ ಇದ್ದಾರೆ. ತಳದಿಂದ ತುದಿಯವರೆಗೆ ವ್ರತ, ಸಂಯಮ, ತಪರೂಪ ಕ್ರಿಯೆ ಅಥವಾ ಶುಭೋಪಯೋಗ ರೂಪ ಪರಿಣಾಮ, ವಿಷಯ ಕಷಾಯ ರೂಪ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮ, ಹೀಗೆ ಕರ್ತವ್ಯ ರೂಪವನ್ನು ಮೋಕ್ಷ ಮಾರ್ಗವಲ್ಲವೆಂದು ಮನ್ನಿಸುತ್ತಾರೆ. ನಿರಂತರ ಮನ್ನಣೆ ಇದೆ, ಮನ್ನಣೆ ವರ್ತಿಸ್ತಾ ಇದೆ. ಮನ್ನಿಸುತ್ತ ಏನ? ಕರ್ತವ್ಯ ರೂಪವಲ್ಲ. ಈಗ ಹೇಳ್ತಲ್ಲ ಶುಭ ಮತ್ತು ಅಶುಭ. ಯಾವ ಅಶುಭ ಅವರ ಜೀವನದೊಳಗ ಎಂದೂ ತಲೆ ಎತ್ತುವುದಿಲ್ಲವೋ ಆ ಪ್ರಕಾರನ ಅವರ ಜೀವನದಲ್ಲಿ ನಿರಂತರ ನಡೀತಾ ಇರುವಂಥ ಶುಭದೊಳಗ ಅವರಿಗೆ ಕರ್ತವ್ಯದ ಮನೋಭಾವ ಇರುವುದಿಲ್ಲ. ಈ ಪ್ರಕಾರ ಶುಭಾಶುಭದ ಸಾಮ್ಯತೆ ಇದೆ. ನಮಗಿದು ತಿಳಿಯುವುದಿಲ್ಲ ಅಂಥೇಳಿನ ಇದನ್ನು ಬಿಡೋದೇನ, ಇದನ್ನು ಬಿಟ್ಟೇನು ಮಾಡೋದ ಅನ್ನೋ ಪ್ರಶ್ನೆ ಅಲ್ಲ. ಶುಭವನ್ನು ಹಾಗಾದ್ರೆ ಇದು ಉಪಯೋಗ ಇಲ್ಲ, ಇದು ಬಂಧನ ಆಗ್ತಿದೆ ಅಂದಮೇಲೆ ಇದನ್ನು ಯಾತಕ್ಕೆ ಮಾಡೋದು? ಅದೇ 1 ಗಂಟೆ ಅಂಗಡಿಯೊಳಗೆ ಕೂತರ 10,000 ಧನವನ್ನ ಸಂಗ್ರಹ ಮಾಡಬಹುದು, ಬೆಳೆಸಬಹುದು. ಅದೇ ಅಡುಗೆ ಮನೆಯೊಳಗೆ ಉಳಿದ್ರೆ 1-2 ಪದಾರ್ಥ ಮಾಡಬಹುದು. ಪರಿವಾರದವರ ಮೆಚ್ಚುಗೆಯನ್ನ ಸಂಪಾದನೆ ಮಾಡಬಹುದು. ಹೌದು ಅಥವಾ ಅಲ್ಲ? ಇದು ತಿಳಿಯುವುದಿಲ್ಲ ನಾವು. ಯಾವ ಪ್ರಕಾರ, ಇನ್ನೊಂದು ಸಲ ಕೇಳ್ರಿ, ಇನ್ನೊಂದು ಸಲ, ಮತ್ತೊಂದು ಸಲ, ಯಾವ ಪ್ರಕಾರ ಅಶುಭೋಪಯೋಗ ಸಂಕ್ಲೇಶ ಪರಿಣಾಮ, ಅಶುಭ ಕ್ರಿಯೆ, ಅಸಂಯಮ ರೂಪದ ಪ್ರವೃತ್ತಿ, ವಿಷಯ ಕಷಾಯ ರೂಪದ ಪರಿಣಾಮ ಅವರ ಜೀವನದೊಳಗ ತಲೆ ಎತ್ತುವ ಧೈರ್ಯನ ಮಾಡೋದಿಲ್ಲ. ಆ ಪ್ರಕಾರ ನಷ್ಟಪ್ರಾಯ ಆಗಿಬಿಟ್ಟಿದವೆಯೋ. ಆದರೆ ಯಾವ ಶುಭೋಪಯೋಗ ನಿರಂತರ ಅವರ ಜೀವನದಲ್ಲಿ ಒಂದೂ ಸಮಯದ ಅಂತರ ಇಲ್ಲದನ್ನು ಕಾಣಿಸಿಕೊಳ್ಳುತ್ತಾ ಇದೆಯೋ ಆ ಶುಭೋಪಯೋಗದೊಳಗ ಅವರಿಗೆ ಕರ್ತವ್ಯ ಬುದ್ಧಿ ನಷ್ಟ ಆಗಿ ಕರ್ತವ್ಯದ ಮನೋಭಾವ. ಇದನ್ನು ನಾನು ಮಾಡ್ತಾ ಇದ್ದೇನೆ ಅನ್ನೋದಲ್ಲ, ಇದು ನನ್ನ ಸ್ವಭಾವ ಅನ್ನೋದು ಇಲ್ಲ. ಇದನ್ನು ನಾನು ಮಾಡಲಿಕ್ಕೆ ಬೇಕು. ಹಿಂದಿನ ಕಲಶದಲ್ಲಿ ಹೇಳಿದ್ದರು, ಏನು ಹೇಳಿದ್ರು?
ಯಾವ ಕ್ರಿಯೆ ಯತಿ ಕ್ರಿಯೆ ಇದಾವೆಯೋ ಅಲ್ಲಿ ಹೇಳಿದ್ರಿ. ಎಲ್ಲಿ ಬ್ರಾಹ್ಮಣ ಹಿಂದಿನಂದ್ರೆ ಇಲ್ಲೇ ಹಿಂದಿಂದಲ್ರಿ, ಬ್ರಾಹ್ಮಣ ಮತ್ತು ಶೂದ್ರನ ದೃಷ್ಟ ಅಂತ ಹೇಳಿದ್ರಲ್ಲ ಅಲ್ಲಿ ಹೇಳಿದ್ರಿ. ಆ ವಿಷಯ ಕಷಾಯಗಳ ನಮಗೆ ಯೋಗ್ಯ ಇಲ್ಲ, ನಾವು ಬಿಟ್ಕೊಡುವಂಥವು ತ್ಯಾಗ ಯೋಗ್ಯ ಅದಾವ. ಇವ ನಮ್ಮ ಕರ್ತವ್ಯ ಅದಾವ ಅನ್ನೋದೇನಿದೆ ಅದು ಬಂಧದ ಕಾರಣ ಇದೆ. ಇಲ್ಲಿ ಕರ್ತವ್ಯ ಅನ್ನೋದನ್ನೇ ಇಲ್ಲ, ಕರ್ತವ್ಯ ರೂಪವಾಗಿ ಅವರ ಜೀವನದೊಳಗ ಆ ನಿರಂತರ ಇರುವಂತಹ ಶುಭ ಅವರ ಜೀವನದೊಳಗೆ ಕರ್ತವ್ಯ ರೂಪವಾಗಿ ಕಾಣಿಸ್ತಾನೆ ಇಲ್ಲ. ಶುಭನೇ ಇದೆ ರೀ, ಒಂದು ಸಮಯ ಕೂಡ ಶುಭದಿಂದ ರಿಕ್ತವಾದಂತಹ ಜೀವನ ಅವ್ರದ್ದು ಇಲ್ಲ. ಅದಕ್ಕೆ ಈ ಶುಭ ಮತ್ತು ಅಶುಭದ ಶುಭದಲ್ಲಿ ಶುಭ ಇರುವ ಮತ್ತು ಶುಭದಲ್ಲಿ ಕರ್ತವ್ಯ ಬುದ್ಧಿ ಇಲ್ಲದೆ ಇರುವ ಇದೇನು ಮಾತು ಇದೆಯಲ್ಲ ಇದು ಅತ್ಯಂತ ಸೂಕ್ಷ್ಮ ಇದೆ. ಮಿಥ್ಯಾದೃಷ್ಟಿ ಹಿಡಿತಕ್ಕ ಬರುವುದೇ ಇಲ್ಲ. ಮಿಥ್ಯಾದೃಷ್ಟಿಯ ಜ್ಞಾನ ಅತ್ಯಂತ ಸ್ಥೂಲ ಇದೆ ರೀ. ಅವನು ವಸ್ತ್ರದ ಶುಭ್ರತೆಯನ್ನು ನೋಡ್ತಾನೆ ಅಥವಾ ವಸ್ತ್ರ ಹೊರಟು ಹೋಗಿರುವುದನ್ನು ನೋಡ್ತಾನೆ, ಅವ ಆಹಾರದ ಶುದ್ಧತೆಯನ್ನು ನೋಡ್ತಾನೆ ಅಥವಾ ಆಹಾರ ಬಿಟ್ಟು ಹೋಗಿರುವುದನ್ನು ನೋಡ್ತಾನೆ, ಅವ ಮನೆಯಲ್ಲಿರುವುದನ್ನು ನೋಡ್ತಾನೆ ಅಥವಾ ವನದಲ್ಲಿರುವುದನ್ನು ನೋಡ್ತಾನೆ. ಅವನ ದೃಷ್ಟಿ ಅಷ್ಟು ಸ್ಥೂಲ. ಆದರೆ ಶುಭ ಒಂದೂ ಸಮಯ ಬಿಟ್ಟು ಹೋಗದೆ ಅವರ ಜೀವನದಲ್ಲಿ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಆ ಶುಭದೊಳಗ ಕರ್ತವ್ಯ ರೂಪದ ಮನ್ನಣೆ ಇಲ್ಲ, ಅದು ಮನ್ನಣೆ ಹೊರಟು. ಇದು ಮೋಕ್ಷ ಮಾರ್ಗ ಇದೆ. ಶುಭ ಇರೋದು, ಅಖಂಡ ಇರೋದು, ನಿರಂತರ ಇರೋದು. ಯಾಕೆ ಅಂತಂದ್ರೆ ಪರಿಣಾಮದೊಳಗಿನ ಶುಭ ಹೊರಟೋಯ್ತು ಅಂತಂದ್ರೆ ನಿಯಮದಿಂದ ಅಲ್ಲಿ ಅಶುಭ ತಲೆ ಎತ್ತುತ್ತದೆ. ಪರಿಣಾಮದೊಳಗಿನ ಶುಭದ ನಾಶ ಆಯಿತು, ಶುಭ ಒಂದು ಸಮಯ ಬಿಟ್ಟು ಹೋಯಿತು ಅಂತಂದ್ರೆ ಅಲ್ಲಿ ನಿಯಮದಿಂದ ತಲೆ ಎತ್ತೋದು ಯಾವುದ? ಅಶುಭ. ಅದ್ಭುತ ಮಾತು ಇದೆ. ಸಾಧಕ ಅವಸ್ಥೆಯ ಸ್ವರೂಪನ ಹೀಗಿದೆ. ಪರಿಣಾಮದೊಳಗೆ ಶುಭ 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 ಕ್ರಿಯೆ ನೋಡಿದ್ರೆ ಶುಭ ಕ್ರಿಯೆ ಸಾಕಾರ ಮೂರ್ತಿ ಮುನಿ ಅಂತಂದ್ರೆ ಶುಭ ಕ್ರಿಯೆಯ ಸಾಕಾರ ಮೂರ್ತಿ. ಪರಿಣಾಮದೊಳಗೆ ಶುಭ. ಇನ್ನು ಪರಿಣಾಮದೊಳಗೆ ಶುಭ ಯಾವುದು ಅನ್ನೋದು ತಿಳಿತಿದೆ ಅಂತ ನಮಗೆ. ಶುಭ ಯಾವುದು? ನಿರಂತರ ಶುಭ ಅಂತ ಹೇಳ್ತಲ್ಲ, ಯಾವುದು? ಅದರ ಸ್ವರೂಪ ಏನಿದೆ? ಶಬ್ದದಿಂದ ಹೇಳ್ಬಹುದೇನು? ವಿಕಲ್ಪದಿಂದ ಹೇಳ್ಬಹುದೇನು? ಪ್ರಯತ್ನ ಮಾಡಿದರೆ ಆ ಶುಭ ಒಂದು ಶುದ್ಧ ಸ್ವಭಾವ, ತ್ರಿಕಾಲಿ ಸದೃಶ ಜ್ಞಾತಾದೃಷ್ಟ ಸ್ವಭಾವ. ಆ ಜ್ಞಾತಾದೃಷ್ಟ ಸ್ವಭಾವದ ವರ್ತಮಾನ ಯಾವ ಜ್ಞಾತಾದೃಷ್ಟ ಶಕ್ತಿ ಪ್ರಗಟ ಇದೆಯೋ ಆ ಶಕ್ತಿಯ ಬಲದಿಂದ ಆ ಜ್ಞಾತಾದೃಷ್ಟ ಸ್ವಭಾವವನ್ನೇ ಅವಲೋಕನೆ ಮಾಡುವುದ. ಅದರದೇ ಒಂದು ಅದ್ವಿತೀಯ ಮಹಿಮೆ ಆ ಜ್ಞಾತಾದೃಷ್ಟ ಪ್ರಗಟ ಸಾಮರ್ಥ್ಯಕ್ಕೆ ಅದರದೇ ಅದ್ವಿತೀಯ ಮಹಿಮೆ ಇರೋದ. ಈ ವೇಳೆದೊಳಗೆ ಚಾರಿತ್ರ ಗುಣದ ಯಾವ ಪರ್ಯಾಯ ಇದೆಯಲ್ಲ ಅದನ್ನು ನಾವು ಶುಭ ಅಂತೇಳಿ ಹೇಳ್ತೀವಿ. ಏನು ಹೇಳಿದ್ರೆ ತ್ರಿಕಾಲ ಸದೃಶ ಜ್ಞಾತಾದೃಷ್ಟ ಜ್ಞಾತಾದೃಷ್ಟ ಚೈತನ್ಯ ಚೈತನ್ಯ ಚೈತನ್ಯ. ಯಾವ ಅಭೇದ ವಸ್ತು ಇದೆಯೋ ಅದರದ ಪ್ರತಿ ಸಮಯಕ್ಕೆ ಯಾವ ಚೈತನ್ಯ ಚೈತನ್ಯ ಸಾಮರ್ಥ್ಯ ಪ್ರಗಟ ಇದೆಯೋ ಆ ಚೈತನ್ಯ ಪ್ರಗಟ ಸಾಮರ್ಥ್ಯಕ್ಕ ಅದ ಯಾವುದು ತ್ರಿಕಾಲಿ ಧ್ರುವ ಚೈತನ್ಯ ಸದೃಶ 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 ವಸ್ತು ಇದೆಯಲ್ಲ ಆ ವಸ್ತುವಿನದೇ ಅದ್ವಿತೀಯ ಮಹಿಮೆ ಬರ್ತಾ ಇದೆ. ಅದನ್ನು ಹೊರತುಪಡಿಸಿ ಲೋಕದೊಳಗೆ ಯಾವುವು ಪದಾರ್ಥ ಯಾವುವು ತನ್ನದೇ ಚಾರಿತ್ರ ಗುಣದ ಪರ್ಯಾಯ ಶ್ರದ್ಧಾ ಗುಣದ ಪರ್ಯಾಯ ಯಾವುದೂ ಅಧಿಕವಾಗಿ ಕಾಣಿಸ್ತಾ ಇಲ್ಲ. ಅಂಥ ಸಮಯದೊಳಗೆ ಚಾರಿತ್ರ ಗುಣದ ಯಾವ ಪರ್ಯಾಯಗಳು ಹೊರಡ್ತಾ ಇದ್ದಾವಲ್ಲ ಅದಕ್ಕೆ ನಾವು ಶುಭ ಪರಿಣಾಮ ಅಂತೀವಿ. ತಿಳಿಯೋದು ಸಾಧ್ಯ ಇದೆಯಾ? ಈ ವಿಷಯ ಭೌಗೋಳಿಕ ಸಂಬಂಧಪಡ್ತದೆ.
ಬಾಹುಬಲಿ ಹ್ಮ್? ಈ ವಿಷಯ ಹೊಂದಾಣಿಕೆ ಆಗ್ತದೆ. ಬಾಹುಬಲಿಗೆ ಸಮಸ್ತ ದಿಗಂಬರ ಭಾವಲಿಂಗಿ ಸಂತರಿಗೆ ಆಗ್ತಿದೆ. ತಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡ್ರಿ ನೋಡುವ. ಅವರು 6ನೇ ಗುಣಸ್ಥಾನದಾಗ ಹೋಗಲಿಲ್ಲ, 5ರಿಂದ 7 ಬರೋದು. ಆದರೆ ಈಗ ನೀವು ಹೇಳೋ ವಿಷಯ 6ನೇ ಗುಣಸ್ಥಾನದಾಗ ಬರ್ತಾರೆ. ನೋಡ್ರಿ, ಇದು ವಿಷಯನೇ ಇಷ್ಟು ಸೂಕ್ಷ್ಮ ಇದೆ ಅಲ್ಲ. ಅವರ 5ರಿಂದ 7ನೇ ಗುಣಸ್ಥಾನಕ್ಕನ ಹೋದ್ರು, 6ನೇ ಗುಣಸ್ಥಾನಕ್ಕೆ ಬರಲೇ ಇಲ್ಲ ಅನ್ನೋದ. ಅದು ಯಾವ ಅಪೇಕ್ಷಾದಿಂದ? 6ನೇ ಗುಣಸ್ಥಾನ ಯೋಗ್ಯ ಕಾರ್ಯ ಅವರ ಜೀವನದೊಳಗೆ ಕಂಡು ಬರಲಿಲ್ಲ. 6ನೇ ಗುಣಸ್ಥಾನ ಯೋಗ್ಯ ಕಾರ್ಯ ಯಾವ? ಕೇಶಲೋಚನ, ಆಹಾರಕ್ಕೆ ಬರುವುದ, ಖಡ್ಗಾಸನ, ಪದ್ಮಾಸನ, ವಿಹಾರ, ಇವೆಲ್ಲ ಏನದವು? ಇವ 6ನೇ ಗುಣಸ್ಥಾನದ ಕಾರ್ಯ. ಉಪದೇಶ ಯಾವ ಗುಣಸ್ಥಾನದೊಳಗೆ ಬರುವುದಿಲ್ಲ. ಉಪದೇಶದ ಬಗ್ಗೆ ಯಾರ ಪೂಜ್ಯಪಾದ ಆಚಾರ್ಯರು ಏನು ಹೇಳಿದರು? ಉನ್ಮತ್ತ ಚೇಷ್ಟೆ ಅಂತ ಹೇಳಿ. ಮುನಿ ಜೀವನದೊಳಗೆ ಉಪದೇಶ ಇರೋದನ್ನಿಲ್ಲ. ಅರ್ಥಾತ್ ಅದು ಯಾವ ಗುಣಸ್ಥಾನ ಆಗಲಿ ಅಥವಾ ಅವಶ್ಯಕದೊಳಗಾಗಲಿ ಬರೋದಿಲ್ಲ. ನೀವು 28 ನೋಡ್ರಿ, 36 ನೋಡ್ರಿ, 25 ನೋಡ್ರಿ, ಗುಣಗಳದವ್ರೆ. ಆಚಾರ್ಯರು ಎಷ್ಟದವ್ರಿ? 36. ಮುನಿಯು ಎಷ್ಟದವ್ರಿ? 28. ಉಪಾಧ್ಯಾಯರು ಎಷ್ಟದವ್ರಿ? 25. ಹಾಗಾದ್ರೆ ಅವುಗಳಲ್ಲಿ ಉಪದೇಶ ಬರ್ತಿದೆಯಲ್ಲ, ಗ್ರಂಥ ರಚನೆ ಆಗಲಿ ಉಪದೇಶ ಆಗಲಿ ಇಲ್ಲ ಇಲ್ಲ. ಅದರ ಸಲುವಾಗಿನ ಅವ್ರಿಗೆ ಹೇಳ್ರೆ ಉನ್ಮತ್ತ ಚೇಷ್ಟೆ. ಮುನಿಗಳು ಉಪದೇಶನ ಕೊಡದಿದ್ರೆ, ಗ್ರಂಥನ ಬರೆದಿದ್ರೆ ಪಂಚಮಕಾಲಗಳು ಧರ್ಮ ಹೇಗೆ ಉಳಿತಿತ್ತು? ಅರೆ, ಅವರು ಯಾರು ತಮ್ಮ ಉಪಯೋಗವನ್ನ, ತಮ್ಮ ಜೀವನವನ್ನ ನಷ್ಟ ಮಾಡಿಕೊಂಡು ಇದನ್ನು ಮಾಡಿದಾರಲ್ಲ, ಅದು ಅವ್ರದ್ದು ದೋಷನೇ ಇದೆ. ನಿಮಗೆ ಉಪಕಾರ ಆಗಿದೆ, ಈ ಮಾತು ಸತ್ಯ ಇದೆಯಲ್ಲ. ಆದ್ರೆ ಅವರ ದೃಷ್ಟಿಯಿಂದ ನೋಡಿದ್ರೆ ಅವರಿಗೆ ಅದು ಹಾನಿನ ಆಗಿದ್ದಿದೆ. ನೋಡ್ರಿ, ಈ ಶಾದ್ವಾದ ರೂಪದ ಜಿನಾಗಮ ಬಹಳ ಕಠಿಣ ಇದೆ. ಅಪ್ಪಾಜಿ ಸಂಹಿಸಾರದ ಬಗ್ಗೆ ಹೇಳಿದೊಳಗ ಅನುಭವವೆಂಬ ಮಸಿ ಕುಡಿಕೆಯೊಳಗ ಲೆಕ್ಕಣಿಕೆಯನ್ನು ಎದ್ದಿ ಗಾಥೆಗಳ ರಚನೆ ಮಾಡಿದ್ದಾರೆ ಅಂತ ಹೇಳಿ ಅದೇ ಅಪ್ಪಾಜಿ ಇನ್ನೊಂದು ಸಲ ಹೇಳಿದ್ರು. ತಮ್ಮ ಶುದ್ಧೋಪಯೋಗವನ್ನು ನಷ್ಟ ಭ್ರಷ್ಟ ಬೂದಿ ಮಾಡಿ ಅವರು ನಮ್ಗೆ ಗ್ರಂಥ ರಚನೆ ಮಾಡಿಕೊಂಡಿದ್ದಾರೆ. 2 ಸತ್ಯದಲ್ಲಿ ಒಂದು ಸತ್ಯ ಇದೆ. 2 ಸತ್ಯ. ಇದು ಶಾತ್ವಾದ ಇದೆ. ನಮಗೆ ಗ್ರಂಥ ಉಪಲಬ್ಧ ಆಗಿರುವ ಸಲುವಾಗಿ ಇವು 2 ಏನದವ್ರಿ? ಗೌರಣ್ಣವರ 2 ಮಹತ್ವಪೂರ್ಣದವ್ರಿ. ಅವರ ತಮ್ಮ ಮಾರ್ಗದೊಳಗೆ ಒಂದು ಹೆಜ್ಜೆ ನಿಂತು, ಅವರ ಗಮನದೊಳಗೆ ಒಂದು ಹೆಜ್ಜೆ ನಿಂತು ನಿನ್ನ ಸಲುವಾಗಿ ಮಾಡಿದ್ದಾರೆ. ಮತ್ತು ನೀನು ಅದರದ ದರಕಾರ ಮಾಡುವುದಿಲ್ಲ, ನಿನ್ನ ಕಲ್ಯಾಣದ ಸಲುವಾಗಿ ನೀನು ಪ್ರಯತ್ನ ಮಾಡುವುದಿಲ್ಲ. ಇದು ಒಂದು ಮಾತ್ರೆ. ಅವರಲ್ಲಿ ಯಾರ್ದು ನೋಡಿ ತಮ್ಮ ಖ್ಯಾತಿ ಪೂಜೆ ಸಲುವಾಗಿ ಬರದಿಲ್ಲ, ಸಾಕ್ಷಾತ್ ಅನುಭೂತಿ ಎಂಬ ಮಸಿ ಕುಡಿಕೆಯೊಳಗ ಲೆಕ್ಕಣಿಕೆಯನ್ನು ಎತ್ತಿ ಮಾಡಿ 2ರೊಳಗನು ಮಹಿಮಾ ಇದೆ ರೀ. ನಿತ್ಯಾನಿತ್ಯ ಸ್ವರೂಪ, ಏಕ ಅನೇಕ ಸ್ವರೂಪ ವಸ್ತುವಿಂದ ಏನು ಕಥನ ಮಾಡ್ತಿದೆ ಅದರೊಳಗೆ 2ರೊಳಗೂ ಮಹಿಮಾ ಇದೆಯೋ ಅಥವಾ ಇಲ್ರಿ? ಇದೆಯೋ ಅಥವಾ ಇಲ್ಲ? 2ರೊಳಗನು ಮಹಿಮಾ ಇದೆ ರೀ. ಅನಿತ್ಯ ಇದೆ, ಏಕ ಸಮಯ ಇದೆ, ಪರ್ಯಾಯ. ಆದ್ರೆ ಆ ಪರ್ಯಾಯದೊಳಗ ಇಂಥ ಮಹತ್ವಪೂರ್ಣ ಕಾರ್ಯ ಆಗ್ತಿದೆ, ಆ ಪರ್ಯಾಯ ಮಾಡ್ತಿದೆ. ಅದರ ಸಲುವಾಗಿ ತಿಳ್ಕೊಳ್ಳೋದ, ತಿಳಿದು ಬರೋದ ಬಹಳ ಕಠಿಣ ಇದೆ ನೋಡ್ರಿ. ಏನು ಹೇಳಿತು ವಿಷಯ? ಶುಭ ಪರಿಣಾಮ ಯಾವುದಕ್ಕಂದೇವ್ರೆ ನಾವು? ಅಲ್ಲಿ ತಮ್ಮ ಬಗೆಹರಿತಲ್ಲ. ಬಾಹುಬಲಿ 6ನೇ ಗುಣಸ್ಥಾನ ಯೋಗ್ಯ, ಲೋಕಕ್ಕೆ ಕಂಡು ಬರುವಂತಹ ಕಾರ್ಯ ಮಾಡಲಿ. ಆದ್ರೆ ಅವರ 5ನೇ ಗುಣಸ್ಥಾನದಿಂದ 2ನೇ ಗುಣಸ್ಥಾನಕ್ಕನ ಹೋದ್ರು ಅನ್ನೋದು ಈ ಅಪೇಕ್ಷಾದಿಂದ ಸತ್ಯ.
ಆದ್ರೆ ಅವರ 7ನೇ ಗುಣಸ್ಥಾನಕ್ಕೆ ಹೋದ್ರೆ 7ನೇ ಗುಣಸ್ಥಾನದಲ್ಲಿ 1 ವರ್ಷ ಇರೋ ಸಾಧ್ಯ ಇಲ್ಲ. ಮತ್ತು 7ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನಕ್ಕೆ ಬರೋ ಪ್ರಮೇಯನೇ ಇಲ್ಲ ಅಲ್ಲಿ. ಯಾರ 6ನೇ ಗುಣಸ್ಥಾನ ಯೋಗ್ಯ ಕಾರ್ಯನ ಮಾಡಲಿಲ್ಲ ಅವರ 5ನೇ ಗುಣಸ್ಥಾನಕ್ಕೆ ಯಾಕೆ ಬರೋಕ್ಕೆ ಸಾಧ್ಯ ಇದೆ ರೀ? ಅಂದ್ರೆ 6ನೇ ಗುಣಸ್ಥಾನಕ್ಕೆ ಬಂದ್ರೇನಿಲ್ಲ, ನಿರಂತರ ಉಯ್ಯಾಲೆ ಇತ್ರಿ. 6-7 7 ಶಾಶ್ವತ ಇರ್ತಿದ್ರು ಅಂತಂದ್ರೆ 1 ವರ್ಷದಲ್ಲಿ ಅಂತರ್ಮುಹೂರ್ತಗಳು ಕೇವಲ ಜ್ಞಾನ ಆಗಲಿಕ್ಕೆ ಬೇಕ್ರಿ. ಮತ್ತ 5ರೊಳಗೆ ಬಂದ್ರು ಅನ್ನೋ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ 6ನೇ ಗುಣಸ್ಥಾನ ಯೋಗ್ಯ ಕಾರ್ಯನ ಅವರ ಜೀವನದೊಳಗೆ ಕಂಡು ಬರಲಿಲ್ಲ ಅಂದ ಮೇಲೆ 5ನೇ ಗುಣಸ್ಥಾನಕ್ಕೆ ಅವರ ಪರಿಣಾಮ ಆಗಿ ಬರೋ ಸಾಧ್ಯ. ಹಾಗಾದ್ರೆ ಇಲ್ಲಿ ಉಳಿದು ನಮ್ದು ಪ್ರಸ್ತುತ ವಿಷಯ ಶುಭ ಪರಿಣಾಮ ನಾವು ಯಾವುದಕ್ಕಂತೇವು? ಯಾವ ಸಮಯದೊಳಗ ತ್ರಿಕಾಲಿ ಧ್ರುವ ದ್ರವ್ಯದ ಯಾವ ವರ್ತಮಾನ ಚೈತನ್ಯ ಸಾಮರ್ಥ್ಯ ಇದೆಯೋ ಆ ಚೈತನ್ಯ ಸಾಮರ್ಥ್ಯಕ್ಕ ಯಾವ ಶ್ರದ್ಧೆ ಚಾರಿತ್ರ ಅನ್ನುವ ಗುಣಭೇದನೂ ಇಲ್ಲ. ಅನ್ಯ ದ್ರವ್ಯದಂತೂ ಮಹಿಮೆ ಇಲ್ಲವೇ ಇಲ್ಲ. ಆ ಉಪಯೋಗಮಯನಾದಂಥ ಸದೃಶ ಸದೃಶ ಧ್ರುವ 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 ಕೂಟಸ್ಥ ಆ ಚೈತನ್ಯ ಮಹಾಪದಾರ್ಥದ ಒಂದೇ ಒಂದು ಮಹಿಮೆ ಅದ್ವಿತೀಯ ಉತ್ತರೋತ್ತರವಾಗಿ ಅಧಿಕ ಬರ್ತಾ ಇದೆಯಲ್ಲ, ಆ ವೇಳೆದೊಳಗೆ ಚಾರಿತ್ರವನ್ನದು ಯಾವ ಪರ್ಯಾಯ ಹೊರಡ್ತಿತ್ತಲ್ಲ ಅದಕ್ಕೆ ನಾವು ಶುಭ ಪರಿಣಾಮ ಅಂತ ಹೇಳಿ. ಹಾಗಾದ್ರೆ ಆ ಶುಭ ಪರಿಣಾಮ ಏನು ಮಾಡ್ತಿದ್ದಾರೆ? ಬಂಧದ ಕಾರಣ ಇಲ್ಲ. ಅದನ್ನು ಶುಭ ಯಾಕಂದಿತು ಅಂತಂದ್ರೆ ಅದರ ಸಮಸ್ತ ಚರಾಚರ ಪದಾರ್ಥದ ಸಲುವಾಗಿ, ವಿಶ್ವದ ಸಮಸ್ತ ಪದಾರ್ಥದ ಸಲುವಾಗಿ ನಿರ್ಬಾಧ ಇದೆ ಅಂಥೇಳಿ ಅದಕ್ಕೆ ತಿಳಿದಿದೆ ಅಂಥೇಳಿ ಅಂದ್ಕೊಳ್ತೇನೋ. ವಿಚಾರ ಚಿಂತನೆ ಮಂಥನ ಮಾಡ್ರಿ. ಮತ್ತೆ ಏನಾರ ಪ್ರಶ್ನೆ ಇದ್ದರೆ ನಾಳೆ, ಇಲ್ಲ ಅಂತಂದ್ರೆ ವಿಷಯ ಮುಂದುವರಿ.